ರಾಮನಗರ ಜಿಲ್ಲೆಯಿಂದ ಕುಮಾರಸ್ವಾಮಿನ ದೇವೇಗೌಡರು ಕುಟುಂಬ ಓಡಿಸಿದ್ದೀವಿ, ಅವ್ರಿಗಿಲ್ಲೇನು ಕೆಲಸ ಅಂತ ಹೇಳ್ತಾರಲ್ಲ, ಕೆಲಸ ಇಲ್ಲೀಗ ಪ್ರಾರಂಭ ಆಗಿದೆ. ನಮ್ಮ ಕುಟುಂಬದಿಂದ ಈ ಕೆಲಸ ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಇಲ್ಲೇನು ಪ್ರಾರಂಭ ಆಗಿದೆ. ಪುನಃ ನಾನು ನೆನ್ನೆನೇ ಹೇಳಿದ್ದೆ, ಚಕ್ರ ಸುತ್ತುತ್ತೆ ಅಂತ ಹೇಳಿ. ಅವ್ರಿಗೆ ಹೇಳ್ತೀನಿ, ರಾಮನಗರದಿಂದ ನಮ್ಮನ್ನು ಎಲ್ಲೂ ಕಳ್ಸೋಕ್ಕಾಗಲ್ಲ. ನನ್ನ ಭೂಮಿ ಇರೋದು ಇಲ್ಲೇ, ಓಟಿರೋದು ರಾಮನಗರ ಜಿಲ್ಲೆನಲ್ಲೇ. ಇವ್ರು ಹುಟ್ಟಿರಬಹುದು, ನಾನು ಇಲ್ಲಿ ಹುಟ್ಟದೇ ಇರ್ಬೋದು, ಆದರೆ ಇಲ್ಲಿ ನಾನು ಒಂದು ರಾಜಕಾರಣದಲ್ಲಿ ಬಂದ ನಂತರ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜಿಲ್ಲೆ ಇದು ನನಗೆ. ಅವರಿಗೆ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದು, ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದು ನನಗೆ. ಇವರ ಬಂಡವಾಳ ತೆಗಿಬೇಕು ಅಂತಲೇ ಇನ್ನೂ ಬದುಕಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡ್ತೀರಾ? ಕೇಂದ್ರದ ಚುನಾವಣಾ ಆಯೋಗಕ್ಕೂ ಕೊಡ್ತೀವಿ. ಇಲ್ಲಿ ರಾಜ್ಯದ ಚುನಾವಣಾ ಆಯೋಗಕ್ಕೆ ಮಧ್ಯಾಹ್ನ 3 ಗಂಟೆಗೆ ಸಮಯ ಕೇಳಿದ್ದಾರೆ. ಅಲ್ಲೂ ಸಹ ಇದನ್ನು ಏನೇನಾಗಿದೆ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತೀವಿ, ಏನೇನು ನಡೆದಿದೆ ಅಂತಕ್ಕಂಥದ್ದು. ಇನ್ನೂ ಹಲವಾರು ಮಾಹಿತಿ. ಇದು SIR ಅನ್ನ ರಾಜ್ಯದ ಅಧಿಕಾರಿಗಳಿಂದ ಮಾಡೋದ ಅವಶ್ಯಕತೆ ಇಲ್ಲ, ಮಾಡಬಾರದು ನನ್ನ ಅಭಿಪ್ರಾಯದಲ್ಲಿ. ಯಾವ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಬೇರೆ ರಾಜ್ಯಗಳಿಂದ ಅಧಿಕಾರಿಗಳನ್ನ ಕಳಿಸಿ ನಡೆಸಿದಾರಲ್ಲ, ಆ ರೀತಿ ಕರ್ನಾಟಕದಲ್ಲೂ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇದಕ್ಕೆ ಆಗ್ರಹ. ರಾಮನಗರ ಜಿಲ್ಲೆಯಿಂದ ಕುಮಾರಸ್ವಾಮಿನ ದೇವೇಗೌಡರು ಕುಟುಂಬ ಓಡಿಸಿದ್ದೀವಿ, ಅವ್ರಿಗಿಲ್ಲೇನು ಕೆಲಸ ಅಂತ ಹೇಳ್ತಾರಲ್ಲ, ಕೆಲಸ ಇಲ್ಲೀಗ ಪ್ರಾರಂಭ ಆಗಿದೆ. ನಮ್ಮ ಕುಟುಂಬದಿಂದ ಈ ಕೆಲಸ ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಇಲ್ಲೇನು ಪ್ರಾರಂಭ ಆಗಿದೆ. ಪುನಃ ನಾನು ನೆನ್ನೆನೇ ಹೇಳಿದ್ದೆ, ಚಕ್ರ ಸುತ್ತುತ್ತೆ ಅಂತ ಹೇಳಿ. ಅವ್ರಿಗೆ ಹೇಳ್ತೀನಿ, ರಾಮನಗರದಿಂದ ನಮ್ಮನ್ನು ಎಲ್ಲೂ ಕಳ್ಸೋಕ್ಕಾಗಲ್ಲ. ನನ್ನ ಭೂಮಿ ಇರೋದು ಇಲ್ಲೇ, ಓಟಿರೋದು ರಾಮನಗರ ಜಿಲ್ಲೆನಲ್ಲೇ. ಇವ್ರು ಹುಟ್ಟಿರಬಹುದು, ನಾನು ಇಲ್ಲಿ ಹುಟ್ಟದೇ ಇರ್ಬೋದು, ಆದರೆ ಇಲ್ಲಿ ನಾನು ಒಂದು ರಾಜಕಾರಣದಲ್ಲಿ ಬಂದ ನಂತರ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜಿಲ್ಲೆ ಇದು ನನಗೆ. ಅವರಿಗೆ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದು, ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದು ನನಗೆ. ಇವರ ಬಂಡವಾಳ ತೆಗಿಬೇಕು ಅಂತಲೇ ಇನ್ನೂ ಬದುಕಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡ್ತೀರಾ? ಕೇಂದ್ರದ ಚುನಾವಣಾ ಆಯೋಗಕ್ಕೂ ಕೊಡ್ತೀವಿ. ಇಲ್ಲಿ ರಾಜ್ಯದ ಚುನಾವಣಾ ಆಯೋಗಕ್ಕೆ ಮಧ್ಯಾಹ್ನ 3 ಗಂಟೆಗೆ ಸಮಯ ಕೇಳಿದ್ದಾರೆ. ಅಲ್ಲೂ ಸಹ ಇದನ್ನು ಏನೇನಾಗಿದೆ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತೀವಿ, ಏನೇನು ನಡೆದಿದೆ ಅಂತಕ್ಕಂಥದ್ದು. ಇನ್ನೂ ಹಲವಾರು ಮಾಹಿತಿ. ಇದು SIR ಅನ್ನ ರಾಜ್ಯದ ಅಧಿಕಾರಿಗಳಿಂದ ಮಾಡೋದ ಅವಶ್ಯಕತೆ ಇಲ್ಲ, ಮಾಡಬಾರದು ನನ್ನ ಅಭಿಪ್ರಾಯದಲ್ಲಿ. ಯಾವ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಬೇರೆ ರಾಜ್ಯಗಳಿಂದ ಅಧಿಕಾರಿಗಳನ್ನ ಕಳಿಸಿ ನಡೆಸಿದಾರಲ್ಲ, ಆ ರೀತಿ ಕರ್ನಾಟಕದಲ್ಲೂ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇದಕ್ಕೆ ಆಗ್ರಹ.